ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಫಸ್ಟ್ ಟೈಮ್ ಕೇರಳ ಸ್ಟೈಲ್ ಟೀಯನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಸೊ ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಟ್ಯಾಮ್ರಿನ್ ಅಂದರೆ ಹುಣಸೆ ಹುಳಿ, ತುರಿದಿರೋಂಥ ಕೊಬ್ಬರಿ, ಖಾರದ ಪುಡಿ ಮತ್ತು ಕೊರಿಯಂಡರ್ ಪೌಡರ್. ನಾನಿಲ್ಲಿ ಸ್ವರ್ಣ ಅವ್ರದ್ದು ಶೇಂಗಾ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಅದನ್ನೇ ಯೂಸ್ ಮಾಡೋದು. ಸೊ ಇವಾಗ ಬಾಣಲಿನ ತೊಗೋಬೇಕು. ಬಾಣಲಿಗೆ ಏನು ನಾವು ತುರಿದಿರೋಂಥ ಕೊಬ್ಬರಿನ ಇಟ್ಕೊಂಡಿದ್ವಿ ಅದನ್ನು ಅದಕ್ಕೆ ಹಾಕ್ಕೊಂಡು ಬ್ರೌನ್ ಕಲರ್ ಬರೋ ಹಾಗೆ ನಾವು ಅದನ್ನು ಫ್ರೈ ಮಾಡ್ತಾ ಹೋಗಬೇಕು. ಸೊ ಇದು ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಆದಮೇಲೆ ನಾವು ಒಂಚೂರು ಬರ್ತಾ ಇದೆ ಅಂದಾಗ ನಾನು ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ಪ್ಲಸ್ ಕರಿಬೇವು ನೋಡಿಕೊಂಡು ನಮ್ಮಲ್ಲಿ ಜಾಸ್ತಿ ತಿನ್ನೋದ್ರಿಂದ ನಾನು ಕರಿಬೇವನ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾನೆ ಇರಬೇಕು ಚೆನ್ನಾಗಿ. ಅದಾದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಕೊರಿಯಂಡರ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಕೊರಿಯಂಡರ್ ಪೌಡರ್ ತೊಗೊಂಡಿದ್ದೀನಿ ಆ್ಯಂಡ್ 2 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ತಣ್ಣಗಾಗಬೇಕು, ಅಲ್ಲಿ ತನಕ ಪೇಸ್ಟ್ ಮಾಡ್ಕೊಳೋದು ಬೇಡ. ಸೊ ಇವಾಗ ಏನು ಮಾಡೋಣ ಅಂದರೆ, ನಾನು ಅದೇ ಬಾಣಲಿನ ಯೂಸ್ ಮಾಡಿದ್ದೀನಿ, ಮತ್ತೆ ವಾಪಸ್ ಬೇರೆ ಬಾಣಲಿ ಯೂಸ್ ಮಾಡಿಲ್ಲ. ಸೊ ಅದೇ ಬಾಣಲಿಗೆ ಸ್ವರ್ಣ ಅವ್ರದ್ದು ಎಣ್ಣೆ ಯೂಸ್ ಮಾಡ್ತೀನಿ. 2-3 ಟೇಬಲ್ ಸ್ಪೂನ್ ಆಫ್ ಯೂಸ್ ಮಾಡಬೇಕಂತಾರೆ, ಬಟ್ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಆಯಿಲ್. ಆ್ಯಂಡ್ ಅದಕ್ಕೆ ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿನ ಇದನ್ನು ಜಜ್ಜಿ ಹಾಕ್ಬೋದು ಅಥವಾ ಹಂಗೆ ಹಾಕ್ಬೋದು. ನಾನಿಲ್ಲಿ ಹಂಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಬ್ರೌನ್ ಕಲರ್ ಆಗಿ ಟರ್ನ್ ಆಗಬೇಕು, ಅಲ್ಲಿ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಲೋ ಫ್ಲೇಮಿಗೆ ಮಾಡ್ಕೋಬೋದು. ಸೊ ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಸೊ ಇದನ್ನು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾವು ಒಣಮೆಣಸಿನ್ಕಾಯಿ ಹಾಕಿದ್ದೆಲ್ಲ ಆದಮೇಲೆ ಸೊ ಇವಾಗ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀವಿ. ಸೊ ಫ್ರೈ ಮಾಡೋಣಂತೆ. ಅದಾದಮೇಲೆ ನಾನು ಏನು ಹುಣಸೆ ಹುಳಿ ತೊಗೊಂಡಿದ್ದೀನಿ, ನಾನು ಹಾಫ್ ಆಫ್ ದ ಕಪ್ ತೊಗೊಂಡಿದ್ದೀನಿ, ಫುಲ್ ಕಪ್ ತೊಗೊಂಡಿಲ್ಲ. ಸೊ ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನೋಲ್ಲ. ಸೊ ಅದಕ್ಕೆ ಸೊ ಚೆನ್ನಾಗಿ ಹುಳಿ ಅಂಶ ಏನಿದೆ ಅದು ಹೋಗಬೇಕು, ಹೋಗಲ್ಲ ಬಟ್ ಅದು ಒಂದು ಸ್ವಲ್ಪನಾದರೂ ಹೋಗಬೇಕು. ಸೊ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನೇನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಬಂದಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ನಾನು ಯೂಶ್ವಲಿ ಬೆಲ್ಲ ಯೂಸ್ ಮಾಡ್ತೀವಿ. ಬೇಕಂದವರು ಹುಳಿ ನಮಗೆ ಬೇಡ, ಸಿಹಿ ಬೇಡ, ನಮಗೆ ಸ್ವಲ್ಪ ಹುಳಿನೇ ಇರಲಿ ಅಂದವರು ಸೊ ನೀವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ತೋರಿಸಿಲ್ಲ ಬಟ್ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದಕ್ಕೆ ಪ್ರಮಾಣ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು. ಸ್ವಲ್ಪ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ನನಗೆಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕಿದು. ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿ. ಸೊ ಕೇರಳ ಸ್ಟೈಲ್ ಟೀಯಲ್ ಇಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.